ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆ, ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಗುಂಡಿಟ್ಟು ಕೊಲೆ ಪ್ರಕರಣದಲ್ಲಿ ಹಮಾಸ್ ಮುಖ್ಯಸ್ಥನ ಅಂಗರಕ್ಷಕನು ಸಾವು. ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಬಳಿ ಅಡಗಿದ ಆರೋಪಿ 2 ಸುತ್ತು ಗುಂಡು ಹಾರಿಸಿ ಶರಣಾಗುವಂತೆ ಇನ್ಸ್ಪೆಕ್ಟರ್ ಸೂಚನೆ. 1 ವಾರದಿಂದ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಕಾರ್ತಿಕ್. ಕಣ್ಮರೆಯಾಗಿರುವ 100ಕ್ಕೂ ಹೆಚ್ಚು ಮಂದಿಗಾಗಿ ಶೋಧ ಕಾರ್ಯ. ಗಂಭೀರವಾಗಿ ಗಾಯಗೊಂಡವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲು. ಕೇರಳ ಸರ್ಕಾರಕ್ಕೆ ತಮಿಳುನಾಡಿನಿಂದ 5 ಕೋಟಿ ಪ್ರವಾಹದ ನೆರವು. ರಾಮಾಚಾರಿ ಸೀರಿಯಲ್ ಮೂಲಕ ಖ್ಯಾತಿ ಪಡೆದ ಮೌನ ಗುಡ್ಡೆ ಮನೆ. ಕಿರುತೆರೆ ನಟಿ ಪ್ರಿಯಾಂಕಾ ಸುರೇಶ್ ಮದುವೆಯಲ್ಲಿ ಭಾಗಿಯಾದ ಚಾರು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ನಟಿ ಚಾರು ಫೋಟೋಸ್. ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶ. ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ರಜೆ ನೀಡಿ ಆದೇಶ. ಕೇರಳದ ಪ್ರಕೃತಿ ವಿಕೋಪದಲ್ಲಿ ಕನ್ನಡಿಗರಿಗೂ ಸಂಕಷ್ಟ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಒಂದು ಕುಟುಂಬಕ್ಕೆ ಆಪತ್ತು. ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೇರಳದಲ್ಲಿ ನೆಲೆಸಿದ್ದ ಝಾನ್ಸಿ ರಾಣಿ ಹಾಗೂ ಅನಿಲ್ ಕುಟುಂಬ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಅನಿಲ್. ಕೇರಳದಲ್ಲಿ ಕನ್ನಡಿಗರ ರಕ್ಷಣೆಗೆ ಸಹಾಯವಾಣಿ ತೆರೆದ. ಮುಂಬೈ ಆಸ್ಪತ್ರೆಯಲ್ಲಿ ಶಾರುಖ್ ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರ ಎಡವಟ್ಟು. ದಿಢೀರಂತ ಅಮೆರಿಕಕ್ಕೆ ಹಾರಿದು ಯಾಕೆ? ಬಾಲಿವುಡ್ ಬಾದ್ಶಾ ಇತ್ತೀಚೆಗೆ ಕಿಂಗ್ ಖಾನ್ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಿರೋದು ಯಾಕೆ? ತುಮಕೂರಿನ ಹುಡುಗಿ ಕಲಬುರಗಿಯ ಹುಡುಗ ಇನ್ಸ್ಟಾದಲ್ಲಿ ಪ್ರೀತಿ. ಲವ್ ಮಾಡಿ ಮದುವೆ ಆದ್ಮೇಲೆ ಹಳೆ ಲವರ್ ಮತ್ತೆ ಕನೆಕ್ಟ್. ಪ್ರಿಯಕನ ಜೊತೆ ಸೇರಿ ಗಂಡನನ್ನು ಫಿನಿಶ್ ಮಾಡಿದ ಪತ್ನಿ. ಯುವತಿಗೆ ಮದುವೆಯಾಗಲು ದೊಡ್ಡ ಸಂಕಷ್ಟವಿದೆ ಎಂದು ನಂಬಿಸಿದ್ದ. ನಗ್ನ ವಿಡಿಯೋ ಫೋಟೋಗಳನ್ನು ಇಟ್ಟುಕೊಂಡು ಬೆದರಿಕೆ ಆರೋಪ. ಮಹಿಳೆಯನ್ನು ಕರೆಸಿಕೊಂಡು ಅತ್ಯಾಚಾರ ಮಾಡಿರುವ ದೂರು ದಾಖಲು.